टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಯುಗಾದಿ ಹಬ್ಬದ ಹಿನ್ನೆಲೆ ಆಹಾರ ಇಲಾಖೆ ಅಧಿಕಾರಿಗಳು ಫೀಲ್ಡ್ಗಿಳಿದಿದ್ದಾರೆ. ಹಬ್ಬದ ಹಿನ್ನೆಲೆ ಸಿಹಿ ತಿನಿಸುಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಕಳಪೆ ಆಹಾರ ತಯಾರಿಕೆ ಆರೋಪ ಇರುವಂತಹ ಹಿನ್ನೆಲೆ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮಲ್ಲೇಶ್ವರಂ ಸೇರಿ ವಿವಿಧ ಕಡೆ ಅಂಗಡಿಗಳ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಪ್ಲಾಸ್ಟಿಕ್ ಬಳಕೆ, ಲೈಸೆನ್ಸ್ ಪಡೆಯದ ಅಂಗಡಿಗಳಿಗೆ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಕೇಕ್ಗೆ ಕಲರ್ ಅನ್ನು ಬಳಕೆ ಮಾಡಲಾಗಿದೆಯಾ ಅನ್ನೋದನ್ನ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಆಹಾರ ಇಲಾಖೆ ಅಧಿಕಾರಿಗಳಿಂದ ನೋಟಿಸ್ ಜಾರಿ ಆಗ್ತಾ ಇದೆ ಒಂದೊಂದು ಅಂಗಡಿಗಳಿಗೆ. ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಬಳಕೆ ಹೆಚ್ಚಾಗ್ತಾ ಇದೆ ಫುಡ್ ಅನ್ನು ತಯಾರಿಸುವಂತ ಹಂತದಲ್ಲಿ. ಅದಕ್ಕೂ ಕೂಡ ಇತ್ತೀಚೆಗೆ ಬ್ರೇಕ್ ಹಾಕಲಾಗಿತ್ತು, ನಿಮಗೆ ನೆನಪಿರಬಹುದು. ಜೊತೆಗೆ ಕಲರ್ ಬಳಕೆಯನ್ನು ಕೂಡ ನಿಷೇಧ ಮಾಡಲಾಗಿದೆ. ದೇಹಕ್ಕೆ ಮಾರಕವಾಗುವಂತ, ಆರೋಗ್ಯದ ಮೇಲೆ ಪರಿಣಾಮ ಬೀರುವಂತ ಕಲರ್ಗಳನ್ನು ಕೂಡ ಬಳಕೆ ಮಾಡೋ ಹಾಗೆ ಇಲ್ಲ. ಸೊ ಹಾಗೇನಾದ್ರೂ ಬಳಸಿದ್ದಾರಾ ಅಂತ ಪರಿಶೀಲನೆ ಮಾಡಲಾಗ್ತಾ ಇದೆ. ಹಬ್ಬದ ಹಿನ್ನೆಲೆ ಹೆಚ್ಚಾಗಿ ಜನ ಸ್ವೀಟ್ ಖರೀದಿಯನ್ನು ಮಾಡೋದಕ್ಕೆ ಬರ್ತಾರೆ, ಸಿಹಿ ಖರೀದಿ ಮಾಡೋದಕ್ಕೆ ಬರ್ತಾರೆ. ಬಟ್ ಅದನ್ನ ಎಷ್ಟು ಆರೋಗ್ಯಕರವಾಗಿ ತಯಾರಿಸಲಾಗಿದೆ, ಸ್ವಚ್ಛತೆಯನ್ನು ಹೇಗೆ ಮೇಂಟೈನ್ ಮಾಡ್ತಾರೆ, ಇವೆಲ್ಲವನ್ನ ಕೂಡ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ಎಷ್ಟೋ ತಿಂಗಳಿನಿಂದ ಇದ್ದಂಥ ಸಕ್ಕರೆ ಪಾಕ ಬಳಸೋದು, ತಿಂಗಳುಗಟ್ಟಲೆ ಹಾಗೆ ಇಟ್ಟಿದ್ದಂಥ ಎಣ್ಣೆಗಳನ್ನು ಬಳಸೋದು, ಹೀಗೆಲ್ಲ ಮಾಡಿದ್ರೆ ನೋಟಿಸ್ ಕೊಡಲಾಗುತ್ತೆ. ಜೊತೆಗೆ ಬೇಕಾದಂಥ ಕ್ರಮವನ್ನು ಕೂಡ ತೆಗೆದುಕೊಳ್ಳುತ್ತಾರೆ ಅಧಿಕಾರಿಗಳು. ಮಲ್ಲೇಶ್ವರಂ ಸೇರಿದಂತೆ ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ನೀವು ಗಮನಿಸಬಹುದು, ಅಲ್ಲೇ ಇದ್ದಂಥ ಕಂಟೈನರ್ಗಳು, ಬಾಟಲ್ಗಳು, ಅದರ ಡೇಟ್, ಹಾಗೆ ಯಾವ ರೀತಿಯಾಗಿ ಬಳಸಲಾಗ್ತಾ ಇದೆ, ಇವೆಲ್ಲವನ್ನು ಕೂಡ ನೋಡ್ತಾ ಇದ್ದಾರೆ. ಜೊತೆಗೆ ಕೆಲವೊಂದು ಅಂಗಡಿಗಳಿಗೆ ನೋಟಿಸನ್ನು ಕೂಡ ಕೊಡ್ತಾ ಇದ್ದಾರೆ. ನೀವು ಗಮನಿಸಬಹುದು, ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ, ನೋಟಿಸನ್ನು ಕೊಡಲಾಗ್ತಾ ಇದೆ ಮಲ್ಲೇಶ್ವರಂನ ಕೆಲವು ಅಂಗಡಿಗಳಿಗೆ.